ಅರಿವು ಹರಡಿದೆ, ಜನ ಸಮುದಾಯದ ಧ್ವನಿ ಇಲ್ಲಿದೆ. ತನು ಮನದ ಸ್ಪಂದನ, ಭಾವದ ಕಂಪನ, ಆರೋಗ್ಯ ಶಿಕ್ಷಣ ಮಾಹಿತಿ ಹಂಚೋಣ. ರೇಡಿಯೋ ನಿನಾದ, ಜನಮನದ ನಾದ ತರಂಗ. ರೇಡಿಯೋ ನಿನಾದ, ಜನಮನದ ನಾದ ತರಂಗ. ಆರೋಗ್ಯವೇ ನಮ್ಮ ಭಾಗ್ಯವು, ನೆಮ್ಮದಿಯ ನಾಳೆಯು, ಬದುಕಿಗೆ ಹೊಸ ಹುರುಪು, ಉಲ್ಲಾಸದ ಜೀವನ ನಿತ್ಯವೂ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ. ಆರೋಗ್ಯದ ಕಾಳಜಿಯಲ್ಲಿ ಮುಂಜಾಗೃತಾ ಕ್ರಮವು ನೆನಪಿರಲಿ, ವೈದ್ಯರ ಸಲಹೆಯು ಪಾಲಿಸುತ್ತಾ ಮಾಹಿತಿ ತಿಳಿಯೋಣ, ತಿಳಿಸೋಣ, ಆರೋಗ್ಯವ ಕಾಪಾಡೋಣ. ನಮ್ಮ ಆರೋಗ್ಯವಾಣಿ ಇದು ಎಸ್ಟಿಎಂ ಆರೋಗ್ಯವಾಣಿ, ಇದು ಎಸ್ಟಿಎಂ ಆರೋಗ್ಯವಾಣಿ. ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ಎಲುಬಿನ ಆರೋಗ್ಯದ ಕುರಿತಾಗಿ, ಅದರ ಆರೋಗ್ಯ ನಿರ್ವಹಣೆ, ಈ ವಿಚಾರದ ಕುರಿತಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಇಲ್ಲಿನ ಮೂಳೆ ಚಿಕಿತ್ಸಾ ವಿಭಾಗದ ಮೂಳೆ ಶಸ್ತ್ರ ತಜ್ಞರು ಆಗಿರುವ ಡಾಕ್ಟರ್ ರಜತ್ HP ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮ್ಮ ಆರೋಗ್ಯವಾಣಿ ಇದು ಎಸ್ಟಿಎಂ ಆರೋಗ್ಯವಾಣಿ, ಇದು ಎಸ್ಟಿಎಂ ಆರೋಗ್ಯವಾಣಿ. ಡಾಕ್ಟ್ರೇ, ಈಗ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲುಬಿನ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇರ್ತಾರೆ. ಈಗ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ನಿತ್ಯ ವ್ಯಾಯಾಮ ಮಾಡಿದ್ರೆ ತುಂಬಾ ಎಲುಬುಗಳಿಗೆ ಸಹಾಯ ಆಗ್ತದೆ ಅಂತ ಹೇಳ್ತಾರೆ. ಇದರ ಬಗ್ಗೆ ಒಂದು ನಮ್ಮ ಕೇಳುಗರಿಗೆ ಏನು ಮಾಹಿತಿ ಕೊಡ್ತೀರಿ ಡಾಕ್ಟ್ರೆ? ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಗ್ಗೆ 2 ಲೈನ್ ಹೇಳ್ತೇನೆ ನಾನು. ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ ಸಾಮಾನ್ಯವಾಗಿ ನಾವು ಕೇಳಿರ್ತೇವೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳುವಂಥದ್ದು. ಆಸ್ಟಿಯೋಪೊರೋಸಿಸ್ ಅಂತ ಕನ್ನಡದಲ್ಲಿ ಅಸ್ಥಿರಂಧ್ರತೆ ಅಥವಾ ಮೂಳೆ ಸಾಂದ್ರತೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಒಂದು ನಮ್ಮ ಎಲುಬಲ್ಲಿ ಮೂಳೆ ಹೇಗೆ ಫಾರ್ಮ್ ಆಗಿರ್ತದೆ, ಯಾವ ರೀತಿ ರಚನೆ ಆಗಿರ್ತದೆ, ಅದರಲ್ಲಿ 2 ಪಾರ್ಟ್ಸ್ ಇರ್ತದೆ. ಒಂದು ಮೇಟ್ರಿಕ್ಸ್ ಅಂತ ಕರಿತೇವೆ, ಇನ್ನೊಂದು ಮಿನರಲ್ಸ್ ಅಂತ ಕೇಳ್ತೇವೆ. ಮೇಟ್ರಿಕ್ಸ್ ಅಂತ ಹೇಳಿದರೆ ಅದನ್ನು ಸ್ಕ್ಯಾಫೋಲ್ಡಿಂಗ್, ಎಕ್ಸಾಂಪಲ್ ಕೊಡೋದಿದ್ರೆ ಒಂದು ಬಿಲ್ಡಿಂಗ್ ಕಟ್ಟುವಾಗ, ಒಂದು ಕಾಲಮ್ ನಾವು ಮಾಡುವಾಗ ಈ ಸರಳುಗಳು ಹೇಗಿರ್ತದೆ, ಐರನ್ ರಾಡ್ಸ್ ಹೇಗಿರ್ತದೆ, ಅದು ಫಸ್ಟ್ ಅದನ್ನು ನಾವು ಸ್ಕ್ಯಾಫೋಲ್ಡಿಂಗ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತೇವೆ. ಮತ್ತೆ ಅದರ ಒಳಗೆ ನಾವು ಕಾಂಕ್ರೀಟ್ ಅನ್ನು ತುಂಬುತ್ತೇವೆ. 2 ಒಂದಕ್ಕೆ ಒಂದು ಸಪೋರ್ಟ್ ಆಗಿ, ಬರೀ ಕಾಂಕ್ರೀಟ್ ಇದ್ರೂ ಸಹ ಅದು ಗಟ್ಟಿ ಆಗೋದಿಲ್ಲ, ಹಾಗಂತ ಬರೀ ಸರಳುಗಳಿದ್ರೂ ಸಹ ಅದು ಗಟ್ಟಿ ಇರೋದಿಲ್ಲ. 2 ಒಟ್ಟಿಗೆ ಇದ್ದಾಗ ಮಾತ್ರ ಅದು ಗಟ್ಟಿಯಾಗಿರ್ತದೆ. ಇದೇ ರೀತಿ ಮೇಟ್ರಿಕ್ಸ್ ಅಂತ ಹೇಳುವಂಥದ್ದು ಅದು ಸ್ಕ್ಯಾಫೋಲ್ಡಿಂಗ್ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದರ ನಡುವಲ್ಲಿ ತುಂಬಿಸುವಂಥದ್ದು ನಾವು ಮಿನರಲ್ಸ್, ಖನಿಜಗಳು, ಮೇಯ್ನ್ ಆಗಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್, ಇದು 2 ಮಿನರಲ್ಸ್. ಆಫ್ಕೋರ್ಸ್ ಅದರ್ ಮಿನರಲ್ಸ್ ಆಲ್ಸೋ, ಬಟ್ ಮೇನ್ಲಿ ಇದು 2 ಅಂತದ್ದು. ಸೊ ಇದೆಲ್ಲ ಸೇರಿ ನಮ್ಮ ಮೂಳೆ ಇದಾಗ್ತದೆ. ಇದರಲ್ಲಿ ಖನಿಜಗಳು ಎಷ್ಟು ಎಲುಬಲ್ಲಿ ಜಾಸ್ತಿ ಇರ್ತಾವೋ ಅಷ್ಟು ಬೋನ್ ಸ್ಟ್ರಾಂಗ್ ಆಗ್ತದೆ, ಗಟ್ಟಿ ಇರ್ತದೆ. ಇದು ಬೇಸಿಸ್. ಇದು ಯಾವ ಆಸ್ಟಿಯೋಪೊರೋಸಿಸ್ ಅಂತ ಯಾವಾಗ ಕರಿತೇವೆ ಅಂತ ಹೇಳಿದ್ರೆ, ಈ ಮಿನರಲ್ಸ್, ಈ ಖನಿಜಗಳು ಎಲುಬಲ್ಲಿ ಯಾವಾಗ ಕಡಿಮೆ ಆಗ್ತದಲ್ಲ, ಆವಾಗ ನಾವು ಆಸ್ಟಿಯೋಪೊರೋಸಿಸ್ ಅಂತ ಕರಿತೇವೆ. ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ. ಕೆಲವದನ್ನು ಇವತ್ತು ನಾವು ಡಿಸ್ಕಸ್ ಮಾಡುವ. ಓಕೆ, ವ್ಯಾಯಾಮ ನಮ್ಮ ಎಲುಬುಗಳಿಗೆ ಎಷ್ಟು ಒಂದು ಯೂಸ್ಫುಲ್ ಆಗುತ್ತೆ ಅದರ ಬಗ್ಗೆ? ಖಂಡಿತ. ಈಗ ವ್ಯಾಯಾಮದಲ್ಲಿ ಎಲುಬುಗಳಿಗೆ, ನಮ್ಮ ಎಲುಬುಗಳಲ್ಲದೆ ಬೇರೆ ಬಾಡಿಗೆ ಯಾವ ರೀತಿ ಎಲ್ಲ ಉಪಯೋಗ ಉಂಟು ವ್ಯಾಯಾಮದಲ್ಲಿ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ನಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಅಂತ ಏನು ಕರಿತೇವೆ, ಲಂಗ್ಸ್, ಶ್ವಾಸಕೋಶ ಮತ್ತು ಕಾರ್ಡಿಯೋಪಲ್ಮನರಿ ಹೆಲ್ತ್, ಮತ್ತು ನಮ್ಮ ಹಾರ್ಟಿಗೆ ಎಷ್ಟು ಅಗತ್ಯ ಅದು ಎಲ್ರಿಗೂ ಯಾವಾಗಲೂ ಗೊತ್ತಿರುವಂಥದ್ದೇ. ನಾವು ಎಷ್ಟು ಎಕ್ಸಸೈಸ್ ಮಾಡ್ತೇವೆ ಅದು, ಇದೆಲ್ಲ ನಾವು
ಮಾಡುವಂಥ ಎಕ್ಸಸೈಸ್ಗೆ ಏರೋಬಿಕ್ ಎಕ್ಸಸೈಸಸ್ ಅಂತ ಹೇಳ್ತೇವೆ. ಇದರಿಂದ ಕಾರ್ಡಿಯೋಪಲ್ಮನರಿ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತದೆ ನಮ್ಮದು. ಇನ್ನು ಎಲುಬಿಗೆ ಏನು ಉಪಯೋಗ ಅಂತ ಹೇಳಿದರೆ, ಯಾವಾಗಲೂ ನಾವು ಮೆಡಿಕಲ್ ಟರ್ಮ್ಸಲ್ಲಿ ಹೇಳೋದಾದರೆ ಈ ಮಿನರಲೈಸೇಷನ್ ನಾನು ಆವಾಗ ಏನು ಹೇಳಿದೆ ಅಲ್ಲ, ಇಟ್ ಆಲ್ವೇಸ್ ಆಕರ್ಸ್ ಅಲಾಂಗ್ ದ ಲೈನ್ಸ್ ಆಫ್ ಸ್ಟ್ರೆಸ್ ಅಂತ ಹೇಳ್ತೇವೆ ನಾವು. ಯಾಕಂತ ಹೇಳಿದರೆ ಎಲುಬಿಗೆ ಎಷ್ಟು ನಾವು ಕೆಲಸ ಕೊಡ್ತಾವೋ ಅಷ್ಟು ಗಟ್ಟಿ ಆಗ್ತದೆ. ಸೊ ನೀವು ಯಾವುದೇ ಎಕ್ಸಸೈಸ್ ಮಾಡಿದ್ರು, ಓಡ್ತಾ ಇದ್ದರೆ, ಎನಿ ಎಕ್ಸಸೈಸ್, ಆಟ ಆಡಿದಷ್ಟು ನಮ್ಮ ಕಾಲುಗಳಿಗೆ ಕೈಗಳಿಗೆ ಅದು ಜಾಸ್ತಿ ಕೆಲಸ ಕೊಡ್ತದೆ. ಸೊ ಕೆಲಸ ಜಾಸ್ತಿ ಕೊಟ್ಟಷ್ಟು ಅದಕ್ಕೆ ನಮ್ಮ ಮೆದುಳಿಗೆ ಗೊತ್ತಾಗ್ತದೆ ಎಲುಬುಗಳಿಗೆ ಕೆಲಸ ಜಾಸ್ತಿ ಉಂಟು ಅಂತ. ಆಗ ತನ್ನಷ್ಟಕ್ಕೆ ಅದು ಹೆಚ್ಚು ಹೆಚ್ಚು ಗಟ್ಟಿ ಮಾಡ್ತಾ ಹೋಗ್ತದೆ. ಇದೇ ನಮಗೆ ವ್ಯಾಯಾಮ ಎಲುಬುಗಳಿಗೆ ಕೊಡುವಂಥ ಉಪಯೋಗ. ಅದೇ ರೀತಿ ಕಾಲುಗಳಿಗೆ ಇದು ಮಾಡುವಂಥದ್ದು ವಾಕಿಂಗ್, ಜಾಗಿಂಗ್ ಇದೆಲ್ಲ ಉಂಟು. ಹಾಗಂತ ಕೈಗಳಿಗೆ ಎಲ್ಲ ನಮ್ಮ ಇಡೀ ಬಾಡಿಗೆ ಹೋಲಿಸ್ಟಿಕ್ ಎಕ್ಸಸೈಸಸ್ ಎಲ್ಲ ಬೇಕಾಗ್ತದೆ. ಸೊ ಬೇರೆ ಬೇರೆ ರೀತಿಯ ಎಕ್ಸಸೈಸ್ಗಳು, ಆಟ ಅಲ್ಲದೆ ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸಸ್ ಜಿಮ್ಮಲ್ಲಿ ಏನು ಮಾಡ್ತೇವೆ, ಇದು ಸಹ ಡೆಫಿನೆಟ್ಲಿ ರೆಕಮೆಂಡೆಡ್. ಇದರಿಂದ ಸಹ ಬೋನ್ ಹೆಲ್ತ್ ತುಂಬ ಚೆನ್ನಾಗಿರ್ತದೆ. ಡಾಕ್ಟರ್, ಈಗ ಎಲುಬುಗಳು ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಆಹಾರ ಕ್ರಮಗಳು ಕೂಡ ಅಗತ್ಯ ಇದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ನಮ್ಮ ಕೆಳಗರಿಗೆ ಮಾಹಿತಿ ಕೊಡೋದಾದ್ರೆ. ಈಗ ನಾನು ಹೇಳಿದ ಹಾಗೆ ನಾನು ಸ್ಪೆಸಿಫಿಕ್ ಆಗಿ ಈಗ ಬೋನ್ ಹೆಲ್ತ್ ಬಗ್ಗೆ ಮಾತಾಡ್ತೇನೆ. ಮೇನ್ಲಿ ನಮಗೆ ಗೊತ್ತಿರೋದು ಕ್ಯಾಲ್ಸಿಯಂ ಅಂತ ಹೇಳುವಂಥದ್ದು, ಅದನ್ನಷ್ಟೇ ಮಾತಾಡುವ ಬೇಕಿದ್ರೆ. ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಅಂತ ಹೇಳುವ, ವೈಟಮಿನ್ ಡಿ ಅಂತ ಹೇಳುವ ಒಂದು ವಿಟಮಿನ್ ಒಂದು ನಮ್ಮ ದೇಹದಲ್ಲಿ ಉಂಟು. ಅದು ನಾವು ಅದರ ಪ್ರಿಕರ್ಸರ್ಸ್ ಏನಿದೆ ಅದು ನಾವು ಕನ್ಸ್ಯೂಮ್ ಮಾಡಬೇಕಾಗ್ತದೆ, ನಮಗೆ ಆಹಾರದಲ್ಲಿ ಬರ್ತದೆ. ಮತ್ತು ಅದು ಪ್ರೊಸೆಸ್ ಆಗಿ ನಮ್ಮ ಚರ್ಮದಲ್ಲಿ ಅದು ಪ್ರೊಸೆಸ್ ಆಗ್ತದೆ. ಸೊ ಅದು ಆ ಪ್ರೊಸೆಸ್ ಆಗಲಿಕ್ಕೆ ಬಿಸಿಲು ಅತ್ಯಗತ್ಯ. ಓಕೆ, ಸೊ ಅದಕ್ಕೆ ಯಾವಾಗಲೂ ನಾವು ಎಳೆ ಬಿಸಿಲಿಗೆ ಹೋಗಬೇಕು ಅಂತ ಹೇಳೋದು ಅದಕ್ಕೆ. ಸೊ ಇದು ಅದರೊಟ್ಟಿಗೆ ಆಹಾರದಲ್ಲಿ ತಗೊಳ್ಳುವಂಥದ್ದು ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಇರುವಂಥದ್ದು. ಇದು ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಇರುವ ಪದಾರ್ಥಗಳು ತುಂಬ ಇರ್ತದೆ. ಒಂದು ಮೀಟ್ ಆ್ಯಂಡ್ ಪೋಲ್ಟ್ರಿ, ಮಾಂಸ ಮೊಟ್ಟೆಗಳಲ್ಲಿ ಇರ್ತದೆ. ಹಾಲು, ಡೈರಿ ಪ್ರಾಡಕ್ಟ್ಸ್ ಹಾಲುಗಳಲ್ಲಿ ಉಂಟು. ಮತ್ತು ಲೀಫಿ ವೆಜಿಟೇಬಲ್ಸ್, ಸ್ಪಿನಚ್, ನಮ್ಮದು ಬಸಳೆ, ಪದ್ಪೆ, ಇದೆಲ್ಲ ಲೋಕಲ್ ಸಿಗುವಂಥದ್ದೇ. ಏನೇ ಹಸಿರು ಪದಾರ್ಥಗಳಲ್ಲೆಲ್ಲ ಕ್ಯಾಲ್ಸಿಯಂನ ಅಂಶ ತುಂಬ ಜಾಸ್ತಿ ಇರ್ತದೆ. ಸೊ ನಾವು ನಮ್ಮ ಊಟದಲ್ಲಿ ಯಾವಾಗಲೂ ಈ ರೀತಿಯ ಎಲ್ಲ ಅಂಶಗಳನ್ನು ಜಾಸ್ತಿ ತಗೊಳ್ಬೇಕಾಗ್ತದೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ಎಷ್ಟು ವಯಸ್ಸಿನಲ್ಲಿ ಅಂದರೆ ಎಲುಬು ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ಒಂದು ಎಲುಬು ಗಟ್ಟಿಯಾಗ ಅಂತ ಹೇಳಿದರೆ, ಮಕ್ಕಳ ಎಲುಬು ದೊಡ್ಡವರ ಎಲುಬು ವ್ಯತ್ಯಾಸ ಇರ್ತದೆ. ಇದು ಆಸ್ಟಿಯೋಪೊರೋಸಿಸ್ಗೆ ಸಂಬಂಧಪಟ್ಟದ್ದಲ್ಲ. ಮಕ್ಕಳ ಎಲುಬು ಯಾವಾಗಲೂ ಮೆತ್ತಗೆ ಇರ್ತದೆ. ಅದು ದೇವರು ಮಾಡಿದೆ ಹಾಗೆ, ಅದು ನೇಚರ್ ಹಾಗೆ ಕೊಟ್ಟದ್ದು. ಯಾಕಂತ ಹೇಳಿದರೆ ಅದಕ್ಕೆ ತುಂಬ ರೀಸನ್ಸ್ ಉಂಟು ಅದು ಹಾಗೆ ಯಾಕೆ ಇರ್ತದೆ ಅಂತ. ಎನಿವೆ, ಮಕ್ಕಳ ಎಲುಬು ಹಸಿ ಕಟ್ಟಿಗೆ ಇರುವ ಥರ. ನೀವು ಬೆಂಡ್ ಮಾಡಿದರೆ ಬೆಂಡ್ ಆಗ್ತದೆ. ಹಸಿ ಕಟ್ಟಿಗೆಯನ್ನು ನೀವು ಬೆಂಡ್ ಮಾಡಲಿಕ್ಕೆ, ಅದೇ ಒಣಗಿಲು ಕಟ್ಟಿಗೆಯನ್ನು ನಿಮಗೆ ಬೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಅದು ತುಂಬ ಗಟ್ಟಿ ಇರ್ತದೆ. ಹಾಗಂತ ಜಾಸ್ತಿ ಮಾಡಿದರೆ ಟಕ್ ಎರಡು ತುಂಡಾಗ್ತದೆ. ಮಕ್ಕಳ ಎಲುಬು ಹಾಗೆಲ್ಲ ಮೆತ್ತಗೆ ಇರ್ತದೆ. ಸೊ ಅದು ಮ್ಯಾಲಿಯಬಲ್, ಬೆಂಡ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಯಾಕೆ ಅಂತ ಹೇಳಿದರೆ, ಬೋನ್ ಮ್ಯಾಟ್ರಿಕ್ಸ್ ಮಕ್ಕಳಲ್ಲಿ ನಾನು ಆವಾಗಲೇ ಹೇಳಿದಾಗೆ ಜಾಸ್ತಿ ಇರ್ತದೆ ಕಂಪೇರ್ ಟು ಮಿನರಲ್ಸ್, ಆಯಿತಾ. ಮತ್ತು ಇದು ಯಾಕೆ ಹೀಗೆ ಇರ್ತದೆ ಅಂತ ಹೇಳಿದರೆ, ಬಿಕಾಸ್ ಇದು ಯೂಶ್ವಲಿ ಗ್ರೋಯಿಂಗ್ ಬೋನ್ ಇರ್ತದೆ. ಅದರಿಂದಾಗಿ ಎಲುಬು ಬೆಳೀತಾ ಇರ್ತದಲ್ಲ. ಮತ್ತು ಯಾವಾಗ ಗಟ್ಟಿ ಆಗ್ತದೆ ಅಂತ ಹೇಳಿದರೆ, ಯೂಶ್ವಲಿ ಗಟ್ಟಿ ಆಗೋದು ಅಂತ ಹೇಳಿದರೆ ಗ್ರೋತ್ ನಿಲ್ಲೋದು ಅಂತ ಅರ್ಥ. ಹೈಟ್ ಯಾವಾಗ ಪೂರ್ತಿ ಜಾಸ್ತಿಯಾಗಿ ನಿಲ್ತದಲ್ಲ ಅದು. ಹೆಣ್ಮಕ್ಳಲ್ಲಿ ಯೂಶ್ವಲಿ ಸ್ವಲ್ಪ ಬೇಗ ಆಗ್ತದೆ, ಅರೌಂಡ್ 18 to 19 years. ಗಂಡು ಮಕ್ಕಳಲ್ಲಿ ಯೂಶ್ವಲಿ 19 to 21 years ತನಕ ಸಹ ಇದಾಗ್ತದೆ. ದಟ್ ಈಸ್ ಕಾಲ್ಡ್ ಸ್ಕೆಲಿಟಲ್ ಮೆಚುರಿಟಿ ಅಂತ ಹೇಳ್ತೇವೆ. ಅಲ್ಲಿವರೆಗೆ ಅದಕ್ಕಿಂತ ಜಾಸ್ತಿ ನಮ್ಮ ಎಲುಬು ಬೆಳೆಯೋದಿಲ್ಲ. ದಪ್ಪ ಆಗ್ಬೋದು ಅದಾದ ನಂತರ ಸಹ ನಾವು ಜಾಸ್ತಿ ಎಕ್ಸಸೈಸ್ ಮಾಡಿದಷ್ಟು ಎಲುಬು ದಪ್ಪ ಆಗ್ಬೋದು, ಬಟ್ ಉದ್ದ ಆಗೋದಿಲ್ಲ ಅದರ ನಂತರ. ಡಾಕ್ಟರ್, ಈಗ ನೀವು ಹೇಳಿದಾಗೇನೆ ಕ್ಯಾಲ್ಸಿಯಂ ಬಗ್ಗೆ ಹೇಳಿದ್ರಿ. ಜನರು ಕೂಡ ಮಾತಾಡೋದು ಕ್ಯಾಲ್ಸಿಯಂ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಅದು ಟ್ಯಾಬ್ಲೆಟ್ ತಗೊಳ್ಳುವಾಗಿರ್ಬೋದು, ಫುಡ್ ತಗೊಳ್ಳುವಾಗಿರ್ಬೋದು. ಈಗ ಅಂದ್ರೆ ದಿನಕ್ಕೆ ಇಷ್ಟು ಕ್ಯಾಲ್ಸಿಯಂ ಅಂತ ಏನಾದರೂ ನಮ್ಮ ದೇಹಕ್ಕೆ ಬೇಕಾಗುತ್ತೆ, ಅದರ ಬಗ್ಗೆ ತಾವು ಹೇಳೋದಾದ್ರೆ? ರೆಕಮೆಂಡೆಡ್ ಡಯಟರಿ ಅಲೋವೆನ್ಸಸ್ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಇರ್ತದೆ, ಎಲ್ಲ ಪರ್ಟಿಕ್ಯುಲರ್ ಮಿನರಲ್ಸಿಗೂ ಇರ್ತದೆ. ಅದೇ ರೀತಿ ಕ್ಯಾಲ್ಸಿಯಮಿಗೂ ಸಹ ಅದು ಮಾತ್ರ ಒಂದೇ ರೀತಿ ಇರುವುದಿಲ್ಲ. ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರೀತಿಯ ಡಯಟರಿ ಅಲೋವೆನ್ಸಸ್, ರೆಕಮೆಂಡೆಡ್ ಡಯಟರಿ ಅಲೋವೆನ್ಸಸ್ ಚೇಂಜ್ ಆಗ್ತದೆ. ಈಗ ಅಡಲ್ಟ್ ಮೇಲ್ಸಿಗೆ ಬೇರೆ, ಮಕ್ಕಳಲ್ಲಿ ಬೇರೆ, ಸ್ಪೆಷಲಿ ಅಡಲ್ಟ್ ವಿಮೆನ್
ಹೆಂಗಸರಲ್ಲಿ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದರೆ ಹಾಲು ಕುಡಿಸುವ ತಾಯಿಲಿ, ಪ್ರೆಗ್ನೆಂಟ್ ವುಮೆನ್ ಆ್ಯಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ ಯೂಶ್ವಲಿ ಡಯಟ್ರಿ ಅಲವೆನ್ಸಸ್ ಜಾಸ್ತಿ, ರೆಕಮೆಂಡೆಡ್ ಡಯಟ್ರಿ ಅಲವೆನ್ಸಸ್ ಜಾಸ್ತಿ ಇರ್ತದೆ. ಇದನ್ನು ಹೇಗೆ ಪೂರ್ತಿಗೊಳಿಸೋದು ಅಂತ ಹೇಳಿದರೆ, ಬಾಕಿ ನಾವು ನಮ್ಮ ನಾರ್ಮಲಿ ನಾವು ಇರುವಾಗ ಇಟ್ ಈಸ್ ನಮ್ಮ ಆಹಾರದಲ್ಲಿ ತಗೊಳ್ಳೋದಷ್ಟು ನಮಗೆ ಬೇಕಾದಷ್ಟು ಸಾಕಾಗ್ತದೆ, ಒಳ್ಳೆ ಇದರಲ್ಲಿ ಆಹಾರದಲ್ಲಿ ತಗೊಳ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಯಾರಿಗೆಲ್ಲ ನಾನು ಹೇಳಿದಾಗೆ ಪ್ರೆಗ್ನೆನ್ಸಿ ಇರುವಾಗ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇರುವಾಗ ನಾವು ನಮ್ಮ ಫುಡಲ್ಲಿ ನಮಗೆ ಅದನ್ನು ಸಪ್ಲಿಮೆಂಟ್ ಮಾಡಲಿಕ್ಕೆ ಸಾಕಾಗೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಎಕ್ಸ್ಟ್ರಾ ಕ್ಯಾಲ್ಶಿಯಂ ಯೂಶ್ವಲಿ ಮಾತ್ರೆಯ ರೂಪದಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ, ನಾವು ಅದನ್ನು ತಗೊಳ್ಬೇಕಾಗ್ತದೆ. ಇನ್ನೊಂದು ಕ್ಯಾಟಗರಿ ಯಾವಾಗ ನಮಗೆ ನಾವು ಆಹಾರದಲ್ಲಿ ತಗೊಳ್ಳುವಂಥದ್ದು ಅಲ್ಲದೆ ಎಕ್ಸ್ಟ್ರಾ ಯಾವಾಗ ಬೇಕು ಅಂತ ಹೇಳಿದರೆ, ಪ್ರಾಯದ ನಂತರ ಹೆಂಗಸರಲ್ಲಿ ಸ್ವಲ್ಪ ಬೇಗ, ಯೂಶ್ವಲಿ ಮೆನೋಪಾಸ್ ಅಂದರೆ ಮುಟ್ಟು ನಿಂತ ನಂತರ ಈಸ್ಟ್ರೋಜನ್ ಅಂಶ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತದೆ. ಈಸ್ಟ್ರೋಜನ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ದ ಬೋನ್ ಹೆಲ್ತ್. ಈ ಆಸ್ಟಿಯೋಪೊರೋಸಿಸ್ಗೆ ಹೆಂಗಸರಲ್ಲಿ ಶುರುವಾಗುವುದೇ ಈಸ್ಟ್ರೋಜನ್ ಅಂಶ ಕಡಿಮೆ ಆಗ್ತಾ ಹೋದಾಗೆ. ಅದೇ ರೀತಿ ಗಂಡಸರಲ್ಲಿ ಟೆಸ್ಟೋಸ್ಟೆರಾನ್ ಪ್ರಾಯ ಆಗ್ತಾ ಹೋದಾಗೆ ಕಡಿಮೆ ಆಗ್ತಾ ಇರ್ತದೆ. ಸೊ ಇಬ್ಬರಲ್ಲಿಯೂ ಕ್ಯಾಲ್ಶಿಯಂ ಅಡಿಷನಲ್ ನಾವು ಕೊಡಬೇಕಾಗ್ತದೆ. ನೀವು ಹೇಳಿದಾಗಿನೇ ಡಾಕ್ಟರ್, ಈಗ ಪ್ರಾಯಸ್ಥರಲ್ಲಿ ಅಂದರೆ ಪ್ರಾಯ ಹೋದಾಗಿನೇ ಹೆಚ್ಚಿನವರಿಗೆ ಈ ಗಂಟು ನೋವು ಅಂತ ಹೇಳ್ತಾರೆ. ಸಾಕಷ್ಟು ಮಂದಿ ಕೂಡ ಆಸ್ಪತ್ರೆಗೆ ಬರ್ತಾರೆ. ಇದಕ್ಕೆ ನಿಮ್ಮ ಒಂದು ಸಲಹೆ? ಅಗೇನ್ ಈ ಗಂಟು ನೋವು, ಸ್ಪೆಷಲಿ ಮೊಣಕಾಲು ಗಂಟು ನೋವು ಇರ್ತದಲ್ಲ, ಇದು ಯೂಶ್ವಲಿ ನಾಟ್ ಆಸ್ಟಿಯೋಪೊರೋಸಿಸ್ ರಿಲೇಟೆಡ್. ಇದು ಎಲುಬಿನ ಸಂಬಂಧಪಟ್ಟದಲ್ಲ, ಹೆಚ್ಚಾಗಿ ಕೀಲಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಎಲ್ಲ ಕಡೆ ಕೀಲುಗಳು ಇರುವಾಗ ಅಲ್ಲಿ ಅದಕ್ಕೆ ಒಂದು ಪದರ, ಕಾರ್ಟಿಲೇಜ್ ಅಂತ ಹೇಳುವ ಒಂದು ಪದರ ಇರ್ತದೆ. ಎಲ್ಲಿ ಒಂದಕ್ಕೊಂದು ಎಲುಬು ಮುಟ್ತಾ ಇರ್ತದಲ್ಲ, ಇದು ಫ್ರಿಕ್ಷನ್ ಕಡಿಮೆ ಮಾಡ್ಲಿಕ್ಕೋಸ್ಕರ ಇರುವಂಥದ್ದು ಸ್ಮೂತ್ ಸರ್ಫೇಸ್ ಇರುವಂಥದ್ದು ಕಾರ್ಟಿಲೇಜ್. ವರ್ಷ ಹೋಗ್ತಾ ಇದ್ದಾಗೆ ಇದು ಸವೆದು ಹೋಗ್ತದೆ. ಸೊ ಅದರಿಂದಾಗಿ ನೋವು ಬರ್ತದೆ. ಮೊಣಕಾಲು ಗಂಟಿನ ನೋವು ಶುರುವಾಗುವುದು ಅದರಿಂದಾಗಿ, ನಾಟ್ ನೆಸೆಸರಿಲಿ ಬಿಕಾಸ್ ಆಫ್ ಆಸ್ಟಿಯೋಪೊರೋಸಿಸ್. ಈಗ ಸಾಮಾನ್ಯವಾಗಿ ಈ ಎಲುಬುಗಳ ನೋವು ಇರುತ್ತೆ, ಸಮಸ್ಯೆ ಬರುತ್ತೆ ಅಂತ ಏನಾದರೂ ಸಿಂಪ್ಟಮ್ ಬರುವಂಥ ಅವಕಾಶಗಳಿರುತ್ತೆ. ಆದರೆ ಅದು ನಾವು ಹೇಗೆ ತಿಳಿದುಕೊಳ್ಳಬಹುದು? ಹೌದು, ಆಸ್ಟಿಯೋಪೊರೋಸಿಸ್ ಅಂತ ಹೇಳಿ ಯಾವಾಗಲೂ ಸೈಲೆಂಟ್ ಕಿಲ್ಲರ್, ಆಯ್ತಾ? ಸೈಲೆಂಟ್ ಕಿಲ್ಲರ್. ಅದರಿಂದ ಆಸ್ ಸಚ್ ಅದಕ್ಕೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ. ಯೂಶಲಿ ಬೋನ್ ಪೇನ್ಸ್ ಆ ಥರ ಏನು ಬರುವುದಿಲ್ಲ ಹೆಚ್ಚಿನ ಅಂಶ. ತೊಂದರೆ ಏನಾಗ್ತದೆ ಅಂತ ಹೇಳಿದರೆ, ಟ್ರಿವಿಯಲ್ ಫಾಲ್ ಅಂದರೆ ಸಣ್ಣ ಸಣ್ಣ ಇಂಜುರಿ ಅಥವಾ ಸಣ್ಣ ಸಣ್ಣ ಪೆಟ್ಟಾದ ತಕ್ಷಣ ಎಲುಬು ಫ್ರ್ಯಾಕ್ಚರ್ ಆಗುವಂಥದ್ದು, ಎಲುಬು ಮುರಿಯುವಂಥದ್ದು ಇದೇ ಸಿಂಪ್ಟಮ್ ಅದರದ್ದು. ಪ್ರಾಯ ಹೋದಾಗೆ ನಂತರ ಸ್ಪೆಷಲಿ ರಿಸ್ಟ್, ಕೈಗಂಟು ಹತ್ರ, ಸ್ಪೈನ್, ನಮ್ಮ ಬೆನ್ನು ಹುರಿಯಲ್ಲಿ, ಚಪ್ಪಿ, ಇದು ಹಿಪ್ ಜಾಯಿಂಟ್ನ ಸುತ್ತ ಎಲ್ಲ ಫ್ರ್ಯಾಕ್ಚರ್ಸ್ ಆಗುವಂಥ ಸಂದರ್ಭ ಇರ್ತದೆ. ಇದು ಟ್ರಿವಿಯಲ್ ಫಾಲ್ ಅಂತ ಹೇಳ್ತೇವೆ. ಅಂದರೆ ನಿಂತಲಿಂದ ಬಿದ್ದಾಗ, ಈಗ ನೀವು ಒಬ್ಬ ಅಡಲ್ಟ್ ಯೂಶಲಿ ನಿಂತಲಿಂದ ಬಿದ್ದದು ಆಗಿ ಆದ ತಕ್ಷಣ ಎಲುಬು ಮುರಿಯೋದಿಲ್ಲ, ಅಷ್ಟು ಫೋರ್ಸ್ ನಾರ್ಮಲ್ ಎಲುಬನ್ನು ಮುರಿಯಲಿಕ್ಕೆ ಸಾಕಾಗೋದಿಲ್ಲ. ಅದೇ ಪ್ರಾಯದವರಲ್ಲಿ ನೀವು ಕೇಳಿರ್ಬೋದು ಎಷ್ಟೋ ಸತಿ, ಸ್ವಲ್ಪ ಕುರ್ಚಿಯಿಂದ ಬಿದ್ದೆ, ಕಾಟಿಂದ ಕೆಳಗೆ ಬಿದ್ದಾಗ ಕಾಲು ಹಿಪ್ ಜಾಯಿಂಟ್ ಜಾಯಿಂಟ್ ಹತ್ರ ಫ್ರ್ಯಾಕ್ಚರ್ ಆಗೋದು, ರಿಸ್ಟ್ ಹತ್ರ ಫ್ರ್ಯಾಕ್ಚರ್ ಆಗೋದೆಲ್ಲ ಕೇಳಿರ್ಬೋದು. ಇದೆಲ್ಲ ಆಸ್ಟಿಯೋಪೊರೋಸಿಸ್ ಇಂದ. ಈಗ ಮದ್ಯಪಾನ ಮತ್ತೆ ಧೂಮಪಾನ ಎಲ್ಲ ಮಾಡ್ತಾರೆ, ಇದು ನಮ್ಮ ಒಂದು ಎಲುಬಿನ ಮೇಲೆ ಯಾವ ರೀತಿಯಾದಂತ ಅಡ್ಡ ಪರಿಣಾಮ ಬೀರುತ್ತೆ? ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸಿಂಪ್ಟಮ್ಸ್ ಯಾವುದೂ ಇರುವುದಿಲ್ಲ. ಈಗ ಸ್ಮೋಕರ್ಸಿಗೆ, ಎಲುಬಿನ ಸಂಬಂಧಪಟ್ಟಂತ ಸ್ಮೋಕರ್ಸ್ ಅಲ್ಲಿ ಆಗಲಿ, ಆಲ್ಕೋಹಾಲಿಕ್ಸ್ ಅಲ್ಲಿ ಆಗಲಿ ಸಿಂಪ್ಟಮ್ಸ್ ಏನು ಇರುವುದಿಲ್ಲ. ಬಟ್ ಪ್ರಾಬ್ಲಮ್ ಯಾವಾಗ ಅಂತ ಹೇಳಿದ್ರೆ, ಬೋನ್ ಹೀಲಿಂಗಿಗೆ ತುಂಬ ಎಫೆಕ್ಟ್ ಆಗ್ತದೆ. ಬೋತ್ ಆಲ್ಕೋಹಾಲ್ ಆಸ್ ವೆಲ್ ಆಸ್ ಸ್ಮೋಕಿಂಗ್, ಮೋರ್ ಸೊ ಸ್ಮೋಕಿಂಗಲ್ಲಿ ತುಂಬ ಎಲುಬು ಫ್ರ್ಯಾಕ್ಚರ್ ಆದರೆ ಅದು ಹೀಲ್ ಆಗುವ ಶಕ್ತಿ ಏನುಂಟಲ್ಲ, ಯುನೈಟಿಂಗ್ ಪವರ್ ಏನಿರ್ತದಲ್ಲ, ಬೋನ್ ಹೀಲ್ ಆಗುವ ಶಕ್ತಿ, ಅದು ಸಿಗ್ನಿಫಿಕೆಂಟ್ಲಿ ಕಮ್ಮಿ ಇರ್ತದೆ ಇನ್ ಸ್ಮೋಕರ್ಸ್ ಎಸ್ಪೆಷಲಿ. ಆಲ್ಕೋಹಾಲಲ್ಲಿಯೂ ಅಷ್ಟೇ, ಆಲ್ಕೋಹಾಲಲ್ಲಿಯೂ ಕಡಿಮೆ ಆಗ್ತದೆ. ಬಟ್ ಮೋರ್ ಸೊ ಇನ್ ಸ್ಮೋಕಿಂಗ್ ಬೋನ್ ಹೀಲಿಂಗ್ ಪ್ರಾಪರ್ಟೀಸ್ ತುಂಬ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಡೆಫಿನೆಟ್ಲಿ ರೆಕಮೆಂಡ್ ಸ್ಟಾಪಿಂಗ್ all kinds of smoking, all kinds of tobacco use. ಯಾವುದೇ ರೀತಿಯ ಹೊಗೆಸೊಪ್ಪು ಪದಾರ್ಥ ಯೂಸ್ ಮಾಡುವಂಥದ್ದು, ಬರೀ ಸ್ಮೋಕಿಂಗ್ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲಿ ಓರಲ್ ಚೂಯಿಂಗ್ ಟೊಬ್ಯಾಕೋ ಅಂದರೆ ಜಗಿಯುವಂಥದ್ದು, ತುಟಿ ಅಡಿಯಲ್ಲಿ ಇಡುವಂಥದ್ದು ಇರ್ತದೆ, ಅಥವಾ ಎಲೆ ಅಡಿಕೆಯಲ್ಲಿ ಬೆರೆಸಿ ಇದು ಮಾಡುವಂಥದ್ದು ಇರ್ತದೆ, ಸ್ಮೋಕ್ ಮಾಡುವಂಥದ್ದು ಇರ್ತದೆ. ಎಲ್ಲವೂ ತುಂಬ ಹಾನಿಕಾರಕ. ಈಗ ತುಂಬ ಮಂದಿ ಕೂತು ಕೆಲಸ ಮಾಡ್ತಾರೆ,
ದೀರ್ಘಕಾಲವಾಗಿ ಕೂತ್ಕೊಂಡೆಲ್ಲ ವರ್ಕ್ ಮಾಡ್ತಾರೆ. ಸೊ ಅಂಥವ್ರು ಹೇಗೆ ಒಂದು ಎಲುಬಿನ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು, ಏನೆಲ್ಲ ಎಕ್ಸಸೈಸ್ ಮಾಡಬಹುದು ಅಂತ? ಅನ್ಅವಾಯ್ಡಬಲ್ ಇರ್ತದೆ. ಈಗ ಮೋಸ್ಟ್ ಆಫ್ ಅಸ್ ನಾವು ಎಲ್ಲ ಡೆಸ್ಕ್ ಜಾಬೇ ಮಾಡೋರು, ಸೊ ಲಾಂಗ್ ಅವರ್ಸ್ ನಾವು ಕೂತ್ಕೊಂಡೇ ಇರ್ತೇವೆ. ಹೌದು. ಸೊ ಒಂದೇನು ಅಂತ ಹೇಳಿದ್ರೆ ನಮ್ಮ ಪಾಶ್ಚರ್ ಬಗ್ಗೆ ನಮಗೆ ತುಂಬಾ ಗಮನ ಇರಬೇಕು. ಕರೆಕ್ಟ್ ಪಾಶ್ಚರ್ ಕೂತ್ಕೊಳ್ಳುವಂಥದ್ದು. ನಮ್ಮ ನ್ಯಾಚುರಲ್ ಸ್ಪೈನ್ಗೆ ಒಂದು ನ್ಯಾಚುರಲ್ ಕರ್ವೇಚರ್ ಅಂತ ಇರ್ತದೆ ಅಂತ ಹೇಳಿದ್ರೆ, ಅದರ ಒಂದು ನಾರ್ಮಲ್ ಆಗಿ ಇಟ್ಟರೆ ಅದು ಯಾವ ರೀತಿ ಸ್ಪೈನಲ್ಲಿ ಬರ್ತದೆ ಅದು ಮೇಂಟೈನ್ ಆಗುವ ಥರ ನಾವು ಪಾಶ್ಚರ್ ಇರಬೇಕಾಗ್ತದೆ. ಎಸ್ಪೆಷಲಿ ಲೋವರ್ ಬ್ಯಾಕ್, ಸೊಂಟವನ್ನು ಬಗ್ಗಿಸದೆ ತುಂಬ ಹೊತ್ತು ಬಗ್ಗಿಸ್ತಾ ಇರೋದು. ಮತ್ತು ಕುತ್ತಿಗೆ ಸಹ ಅಷ್ಟೇ. ಇತ್ತೀಚೆಗೆ ತುಂಬ ನಾವು ಸ್ಕ್ರೀನ್ ಯೂಸಿಂದಾಗಿ, ಸೆಲ್ ಫೋನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಡೆಸ್ಕ್ಟಾಪ್, ಈ ಸ್ಕ್ರೀನ್ ಯೂಸ್ ತುಂಬ ಮಾಡೋದ್ರಿಂದಾಗಿ ಕುತ್ತಿಗೆ ಬಗ್ಗಿಸಿ ಕೆಲಸ ಮಾಡೋದು ತುಂಬ ನೋಡ್ತಾ ಇದ್ದೇವೆ. ಅದು ಇನ್ ಲಾಂಗ್ ಟರ್ಮ್ ನಮ್ಮ ಪ್ರಾಕ್ಟೀಸಲ್ಲಿಯೂ ನಾವು ಎವ್ರಿ ಡೇ ದಿನ ನೋಡ್ತಾ ಇದ್ದೇವೆ. ಯಂಗ್ ಪಾಪ್ಯುಲೇಷನ್ ಮೊದಲು ಏನು ಇಷ್ಟು ನಾವು ನೋಡ್ತಾ ಇರಲಿಲ್ಲ. ಯಂಗ್ ಪಾಪ್ಯುಲೇಷನಲ್ಲಿ ತುಂಬ ಕುತ್ತಿಗೆಯ ತೊಂದರೆಗಳು, ಡಿಜನರೇಟಿವ್ ಚೇಂಜಸ್ ಅಂತ ಹೇಳಿದರೆ ಸವೆತಗಳು ಇನ್ ಅರ್ಲಿ 30s, ಇನ್ ಲೇಟ್ 20s, ಅರ್ಲಿ 30sಲ್ಲೇ ಇವಾಗ ಕುತ್ತಿಗೆ ಸವೆತಗಳು, ಕುತ್ತಿಗೆಯಿಂದ ಡಿಸ್ಕ್ ತೊಂದರೆಗಳು, ಕೈಗಳಿಗೆ ಬೆನ್ನಿಗೆ ನೋವು ಬರುವಂಥದ್ದು, ಈ ಥರ ಎಲ್ಲ ನೋಡ್ತಾ ಇದ್ದೇವೆ. ಸೊ ಅದು ಒಂದು. ಇನ್ನೊಂದೇನು ಅಂತ ಹೇಳಿದರೆ ಮೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್. ಬಾಕಿ ಎಕ್ಸಸೈಸ್ ಅಂತ ಹೇಳಿದರೆ ಅದಕ್ಕೋಸ್ಕರನೇ ನಾವು ಟೈಮ್ ತೆಗೆದಿಡಬೇಕು. ಮಿನಿಮಮ್ 45 ಮಿನಿಟ್ಸ್ ಅಂತ ಹೇಳ್ತೇವೆ. 45 ಮಿನಿಟ್ಸ್ ಟು 1 hour ಅದಕ್ಕೆ ಅಂತಲೇ ಟೈಮ್ ಡೆಡಿಕೇಟ್ ಮಾಡಿ ಎನಿ ಕೈಂಡ್ಸ್ ಆಫ್ ಎಕ್ಸಸೈಸಸ್, ಸ್ವಿಮ್ಮಿಂಗ್, ರನ್ನಿಂಗ್, ಸೈಕ್ಲಿಂಗ್, ಆಟ ಆಡೋದು, ಎನಿ ಸ್ಪೆಸಿಫಿಕ್ ಆಟ ಆಡುವಂಥದ್ದು. ಮತ್ತೊಂದೇನು ಅಂತ ಹೇಳ್ತಾನೆ ಅಂತ ಹೇಳಿದರೆ, ತುಂಬ ಜನಕ್ಕೆ ಈ ಜಿಮ್ ಅಥವಾ ವೆಯ್ಟ್ ಲಿಫ್ಟಿಂಗ್ ಬಗ್ಗೆ ತುಂಬ ಸ್ವಲ್ಪ ಜನರಲ್ ಪಬ್ಲಿಕ್ಕಿಗೆ ಕೆಲವೊಮ್ಮೆ ಸ್ವಲ್ಪ ಅದರ ಬಗ್ಗೆ ಕೆಲವರು ಏನು ಅಂತ ಹೇಳ್ತಾರೆ ಅಂತ ಹೇಳಿದರೆ ನಾಟ್ ಎಕ್ಸಾಕ್ಟ್ಲಿ ಫೇವರಬಲ್ ಅವರು, ಆಯಿತಾ. ಅದರಿಂದ ತೊಂದರೆಗಳು ಉಂಟು ಅಂತಲೂ ತುಂಬ ಹೇಳುವವರು ಜನರಲ್ ಪಬ್ಲಿಕಲ್ಲಿ ನೋಡ್ತೇವೆ. ಆ ಥರ ಖಂಡಿತ ಇಲ್ಲ. ಅಫ್ಕೋರ್ಸ್ ಅಲ್ಲಿಯೂ ಸಹ ನಾವು ಜಾಗ್ರತೆ ಇರಬೇಕಾಗ್ತದೆ. ನಮ್ಮ ಫಾರ್ಮ್, ಪಾಶ್ಚರ್ ಎಲ್ಲ ನೋಡ್ಕೊಳ್ಬೇಕಾಗ್ತದೆ. ಬಟ್ ವೆಯ್ಟ್ ಲಿಫ್ಟಿಂಗ್ ಅಂತ ಹೇಳಿದರೆ, ಜಿಮ್ಮಲ್ಲಿ ಏನು ನಾವು ವೆಯ್ಟ್ಸ್ ಮಾಡ್ತೇವಲ್ಲ, ಇಟ್ಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್, ಎಸ್ಪೆಷಲಿ ಇನ್ ವಿಮೆನ್, ಹೆಂಗಸರಲ್ಲಿ. ಯಾಕಂತ ಹೇಳಿದರೆ ಈ ಆಸ್ಟಿಯೋಪೊರೋಸಿಸ್ ಅಂತ ಹೇಳೋದು ಜಾಸ್ತಿ ಕಂಡು ಬರೋದೇ ಹೆಂಗಸರಲ್ಲಿ. ಸೊ ಒನ್ ಆಫ್ ದ ಮಾರ್ಕರ್ಸ್ ನಾವು ಏನು ನೋಡ್ತೇವಲ್ಲ, ಇಟ್ ಈಸ್ ನಮ್ಮ ಇನ್ ದ ಲೇಟರ್ ಬೋನ್ ಹೆಲ್ತ್, ಅಂದರೆ ಇನ್ ಎಲ್ಡರ್ಲಿ ಬೋನ್ ಹೆಲ್ತ್, ಟೋಟಲ್ ಮಸಲ್ ಮಾಸ್ ನಮ್ಮಲ್ಲಿ ಎಷ್ಟುಂಟು, ಮಸಲ್ ಟು ಫ್ಯಾಟ್. ಈಗ ಒಂದು ಕ್ರಾಸ್ ಸೆಕ್ಷನಲ್ಲಿ ಮಸಲ್ ಟು ಫ್ಯಾಟ್ ರೇಷಿಯೋ ಅಂತ ಏನು ನಾವು ಹೇಳ್ತೇವೆ, ಅದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್ಸ್ ಫಾರ್ ಲಾಂಗ್ ಟರ್ಮ್ ಇದು ಎಲ್ಡರ್ಲಿ ಹೆಲ್ತ್. ಸೊ ಮಸಲ್ ಮಾಸನ್ನು ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳಿದರೆ ಇದೇ ಥರ ವೆಯ್ಟ್ ಲಿಫ್ಟಿಂಗ್ ಮಾಡೋದು ಎಸೆನ್ಷಿಯಲ್. ನೀವು ಕುತ್ತಿಗೆ ಬಗ್ಗೆ ಹೇಳಿದ್ರಿ. ರೀಸೆಂಟ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕ್ಸೆಸ್ ಮಾಡುವಾಗ ಬಾರ್ಬರ್ ಶಾಪ್ಗಳಲ್ಲೆಲ್ಲ ಈ ಕುತ್ತಿಗೆಯನ್ನು ಇದು ಮಾಡುವಂಥದ್ದೆಲ್ಲ ಇರ್ತದೆ. ಅದರ ಬಗ್ಗೆ ನೀವೇನು ಟಿಪ್ಸ್ ಕೊಡ್ತೀರಾ? ಖಂಡಿತ ಮಾಡಬಾರ್ದು. ಖಂಡಿತ ಯಾರಾದರೂ ನಿಮ್ಮ ಕುತ್ತಿಗೆ ಕೈ ಹಾಕ್ಲಿಕ್ಕೆ ಹೋದರೆ ಮೊದಲು ಬೇಡ ಅಂತ ಹೇಳಿ ಖಂಡಿತ ಮಾಡಿಸ್ಕೊಳ್ಬೇಡಿ. ಏನಾದರೂ ಮಸಾಜಸ್ ಅದು ಇದ್ದರೆ ಆದಷ್ಟು ಮಟ್ಟಿಗೆ ಸ್ವಲ್ಪ ಆಥರೈಸ್ಡ್ ಕಡೆಯಲ್ಲಿ ಸ್ವಲ್ಪ ಅದರ ಬಗ್ಗೆ ಕಲ್ತಿರೋರು ಗೊತ್ತಿರೋರ ಹತ್ರ ಮಾಡಿಸ್ಕೊ. ಇನ್ನೋಸೆಂಟ್ ಮಸಾಜಸ್, ಸ್ವಲ್ಪ ಹೆಡ್ ಮಸಾಜ್, ಕುತ್ತಿಗೆ ಶೋಲ್ಡರ್ ಮಸಾಜಸ್ ಎಲ್ಲ ಓಕೆ. ಬಟ್ ಈ ರೀತಿ ಅಂತೂ ನಟ್ಟಿ ತೆಗೆಯುವಂಥದ್ದು ಎಲ್ಲಿಯೇ ಯಾವುದೇ ಆಗಲಿ, ಕುತ್ತಿಗೆ ಅಂತೂ ಡೆಫಿನೆಟ್ಲಿ ಮಾಡ್ಲಿಕ್ಕೆ ಕೂಡುದು. ಅದು ಒಂದೇ ಸತಿ ಕುತ್ತಿಗೆಯಲ್ಲಿ ತಿರುಗಿಸೋದು, ಅದು ನಟ್ಟಿ ತೆಗೆಯೋದು ಅಂತೆಲ್ಲ ಹೇಳ್ತಾರಲ್ಲ, ಖಂಡಿತ ಮಾಡಬಾರ್ದು. ಕೈ ಕಾಲಲ್ಲಿ ಸಹ ಹಾಗೆ, ಶೋಲ್ಡರ್ ಎಲ್ಲ ತುಂಬ ಎಕ್ಸ್ಟ್ರೀಮ್ ಇದು ಮಾಡಲಿಕ್ಕೆ ಹೋಗ್ತಾರೆ ಅವರು. ಅಂಥ ಡಯರ್ ಇದಿರುವುದಿಲ್ಲ. ಬಟ್ ಕುತ್ತಿಗೆ ಡೆಫಿನೆಟ್ಲಿ ತುಂಬ ಸೆನ್ಸಿಟಿವ್ ನರಗಳು. ಹೌದು ಎಲ್ಲ ನರಗಳು ನಮ್ಮ ಮೆದುಳಿಂದ ಕೈ ಕಾಲಿಗಿಂದ ಎಲ್ಲದೂ, ಹಾರ್ಟಿಗೆ, ನಮ್ಮ ಬೇರೆ ಆರ್ಗನ್ಸಿಗೆ ಬರೋದು, ಎಲ್ಲದಕ್ಕೂ ಉಸಿರಾಟವನ್ನು ಕಂಟ್ರೋಲ್ ಮಾಡುವಂಥದ್ದು ಎಲ್ಲವೂ ಸ್ಪೈನಲ್ ಕಾರ್ಡ್ ಮುಖಾಂತರವೇ ಬರ್ತದೆ. ಹೆಚ್ಚಿನ ಅಂಶ ಆ ಥರ ಆಗೋದಿಲ್ಲ. ಬಟ್ ದೇರ್ ಇಸ್ 1 in 1000 ಚಾನ್ಸ್ ಆದದ್ದು ಕೆಲವು ಉಂಟು ಆ ಥರ. ಇದು ಕಂಪ್ಲೀಟ್ಲಿ ಕ್ವಾಡ್ರಿಪ್ಲೆಸಿಸ್ ಆದದ್ದು, ಅಂದರೆ 4, 2 ಕೈ 2 ಕಾಲು ಬರದಾಗೆ ಆದಂಥ ಉದಾಹರಣೆಗಳು ತುಂಬ ಉಂಟು. ಡಾಕ್ಟರ್, ನೀವಾಗ ಆಹಾರ ಕ್ರಮದ ಬಗ್ಗೆ ಎಲ್ಲ ಹೇಳಿದ್ರಿ. ಈಗ ಮತ್ತೆ ಈ ಪಾನೀಯಗಳು, ಅಂದರೆ ಜಂಕ್ ಫುಡ್ನೊಟ್ಟಿಗೆ ಕೋಲ್ಡ್ ಡ್ರಿಂಕ್ಸ್ಗಳನ್ನೆಲ್ಲ ಕುಡಿತಾರೆ. ತುಂಬ ಮಂದಿ ಹೇಳ್ತಾರೆ, ಅಂದರೆ ಇಂಥ ಪಾನೀಯಗಳನ್ನೆಲ್ಲ ಕುಡಿದ್ರೆ ಎಲುಬು ಸವಿಯುತ್ತೆ ಅಂತ ಒಂದು ಪಬ್ಲಿಕ್ ಮಾತೆಲ್ಲ ಇದೆ. ಮೇ ಬಿ ನಾಟ್ ಡೈರೆಕ್ಟ್ಲಿ ಏನು ಸಂಬಂಧ ಏನಿಲ್ಲ, ಡೈರೆಕ್ಟ್ಲಿ ಈ ಥರ ಏನು ಸಂಬಂಧ ಇಲ್ಲ. ಬಟ್ ಇಂಡೈರೆಕ್ಟ್ಲಿ ಏನು ಸಂಬಂಧ ಅಂತ ಹೇಳಿದರೆ, ಈ ಎಲ್ಲ ಏರಿಯೇಟೆಡ್ ಡ್ರಿಂಕ್ಸ್ ನಾವೇನು ಕುಡಿತೇವಲ್ಲ, ತಂಪು ಪಾನೀಯಗಳು, ಯಾವುದೇ ಕಂಪನಿದೇನೇ ಆಗಿರಲಿ, ಸಿಕ್ಕಾಬಟ್ಟೆ ಸಕ್ಕರೆ ಇರ್ತದೆ ಅದರಲ್ಲಿ. ಸಿಕ್ಕಾಬಟ್ಟೆ ಅಂತ ಹೇಳಿದರೆ
ಆಲ್ಮೋಸ್ಟ್ ವಾಲ್ಯೂಮ್ ಟು ವಾಲ್ಯೂಮ್ 50% ಅದರಲ್ಲಿ ಶುಗರ್ಸೇ ಇರ್ತದೆ. ಸೊ ಅಷ್ಟು ಶುಗರ್ ನಮ್ಮ ಬಾಡಿ ಹೆಲ್ತಿಗೆ ಖಂಡಿತ ಒಳ್ಳೆಯದಲ್ಲ. ಇನ್ ಎನಿ ಕೇಸ್ ಜಾಯಿಂಟ್ ಹೆಲ್ತ್, ಮಸಲ್ ಹೆಲ್ತಿಗೆ ಅದು ಒಳ್ಳೆಯದಲ್ಲ. ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮೂಳೆ ಚಿಕಿತ್ಸಾ ವಿಭಾಗ ಇದೆ. ಅದರಲ್ಲಿ ಏನೆಲ್ಲ ಜನರಿಗೆ ಫೆಸಿಲಿಟಿ ಇದೆ, ಅದರ ಬಗ್ಗೆ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ? ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈಗ ನಾವು ಸದ್ಯಕ್ಕೆ 4 ಜನ ಕನ್ಸಲ್ಟೆಂಟ್ಸ್ ಇದ್ದೇವೆ. ನಾವು ಒಂದು ಕಾಂಪ್ರಿಹೆನ್ಸಿವ್ ಬೋನ್ ಆ್ಯಂಡ್ ಜಾಯಿಂಟ್ ಹೆಲ್ತ್ ನಾವು ಕೊಡ್ತಾ ಇದ್ದೇವೆ. ನಮಗೆ ಗೊತ್ತಿದ್ದಾಗೆ ಯಾವುದೇ ತೊಂದರೆ, ಎಲುಬು ಮತ್ತು ಕೀಲುಗಳಿಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆ ಆದರೂ ಸಹ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ. ಸ್ಟಾರ್ಟಿಂಗ್ ವಿತ್ ಟ್ರಾಮಾ ಅಂತ ಹೇಳಿದರೆ ಪೆಟ್ಟಾಗುವಂಥದ್ದು. ಯಾವುದೇ ರೀತಿಯ ಎಲುಬು ಕೀಲಿಗೆ ಎಲ್ಲಿಗೂ ಪೆಟ್ಟಾದರೂ ಸಹ ನಾವು ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟ್ ಮಾಡ್ತೇವೆ. ಪ್ಲಾಸ್ಟರ್ ಹಾಕಿಯಾ ಅಥವಾ ಕೆಲವು ಸಂದರ್ಭದಲ್ಲಿ ಆಪರೇಷನ್ ಮಾಡಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಮಾಡ್ತೇವೆ. ಮತ್ತು ಸ್ಪೈನ್, ಬೆನ್ನುಹುರಿಯ ಚಿಕಿತ್ಸೆ, ಬೆನ್ನುಹುರಿಯಲ್ಲಿ ಯಾವುದೇ ರೀತಿ ತೊಂದರೆ ಆದರೂ ಸಹ ಅದು ಸಹ ಪೆಟ್ಟಾಗಿ ಬೆನ್ನುಹುರಿ ಇದು ಫ್ರ್ಯಾಕ್ಚರ್ ಆದಾಗ ಅದರದ್ದು ಟ್ರೀಟ್ಮೆಂಟ್ ಆಗಲಿ, ಡಿಸ್ಕ್ ಪ್ರೊಲ್ಯಾಪ್ಸ್ ತುಂಬ ಕಾಮನ್ ಇತ್ತೀಚೆಗೆ ಎಲ್ಲ ನೋಡ್ತೇವೆ. ಸೊ ಡಿಸ್ಕ್ ಪ್ರೊಲ್ಯಾಪ್ಸ್ ಸಂಬಂಧಪಟ್ಟಂಥ ಕಾಯಿಲೆಗಳು ಅದು ಆಗಲಿ, ಮತ್ತು ಸ್ಪೋರ್ಟ್ಸ್ ಇಂಜುರಿ, ಮೊಣಕಾಲು, ಯೂಶ್ವಲಿ ಶೋಲ್ಡರ್ ಮತ್ತು ಭುಜ ಮತ್ತು ಮೊಣಕಾಲಿನಲ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಆಗ್ತದೆ. ACL ಟೇರ್ಸ್ ಅಥವಾ ಮೆನಿಸ್ಕಸ್ ಟೇರ್ಸ್ ಏನೆಲ್ಲ ಇರ್ತದೆ ಅದನ್ನೆಲ್ಲ ನಾವು ಆ್ಯಂಡ್ ಆರ್ಥ್ರೋಸ್ಕೋಪಿಕಲಿ ರಿಪೇರ್ ಮಾಡ್ತೇವೆ. ಕೀ ಹೋಲ್ ಸರ್ಜರಿ ಅಂತ ಏನು ಹೇಳ್ತೇವೆ, ಕೀ ಹೋಲ್ ಸರ್ಜರಿ ಮಾಡಿ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗಳು, ಹಿಪ್ ಮತ್ತು ನೀ ರಿಪ್ಲೇಸ್ಮೆಂಟ್ ಸರ್ಜರಿಗಳು ಮಾಡ್ತೇವೆ ನಾವು. ಆಲ್ಮೋಸ್ಟ್ ಎಲ್ಲ ಕಾಂಪ್ರಿಹೆನ್ಸಿವ್ ಬೋನ್ ಆ್ಯಂಡ್ ಜಾಯಿಂಟ್ ಕೇರ್ ನಾವು ಮಾಡ್ತೇವೆ. ಕೊನೆಯಲ್ಲಿ ನಾನು ಕೇಳೋದಾದರೆ, ಈಗ ಎಮರ್ಜೆನ್ಸಿ ಸಮಯದಲ್ಲಿ ಲೈಕ್ ಈಗ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಏನಾದರೂ ಬಿದ್ದು ಗಾಯ ಆದಾಗ ನಾನು ಗಮನಿಸಿದಾಗೆ ತುಂಬ ಮಂದಿ ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಏನಾದರೂ ಒಂದು ಬಿದ್ದ ತಕ್ಷಣ ಕಾಲು ಅಥವಾ ಕೈ ಏನಾದರೂ ಬಾತಿಕೊಂಡಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ನಾಳೆ ಹೋಗ್ಬೋದು ಅಥವಾ ನಾಡಿದ್ದು ಹೋಗ್ಬೋದು ಅಂತ ಮುಂದೂಡ್ತಾರೆ. ಇಂಥ ಸಂದರ್ಭದಲ್ಲಿ ಎಲುಬುಗೆ ಸ್ವಲ್ಪ ಸಮಸ್ಯೆಗಳು ಆಗುವಂಥ ಸಂಭವ ಜಾಸ್ತಿ ಇದೆ ಅಂತ ನಾನು ಗಮನಿಸಿದ್ದೇನೆ. ತಾವು ತಜ್ಞರಾಗಿ ಏನು ಸಲಹೆ ಕೊಡ್ತೀರಿ? ಒಂದೇನು ಅಂತ ಹೇಳಿದರೆ, ಜನರಲಿ ನಾನು ಹೇಳ್ತಾ ಇದ್ದೇನೆ, ಇಂಜುರಿ ನೀವು ಕೇಳಿದ ಸ್ಪೆಸಿಫಿಕ್ ಇಂಜುರಿ ಬಗ್ಗೆ ನಾನು ಇದು ಹೇಳ್ತೇನೆ. ಅದಕ್ಕಿಂತ ಮೊದಲು ಏನು ಹೇಳೋದು ಅಂತ ಹೇಳಿದರೆ, ನಾವೀಗ ಇತ್ತೀಚೆಗೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದಾಗೆ, ರೋಡ್ಸ್ ಎಲ್ಲ ಕ್ರೌಡೆಡ್ ಆಗ್ತಾ ಹೋದಾಗೆ ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು. ನಾವು ಒಂದೇನು ಅಂತ ಹೇಳಿದರೆ, ನೀವು ತುಂಬ ಸಂದರ್ಭದಲ್ಲಿ ನೋಡಿರ್ಬೋದು, ಈಗ ಆಕ್ಸಿಡೆಂಟ್ ಆಗಿ ಯಾರಾದರೂ ಬಿದ್ದಿರ್ತಾರೆ, ಅಲ್ಲಿಗೆ ಫಸ್ಟ್ ಹೋಗೋದು ಹತ್ತಿರ ಯಾರಾದರೂ ಇದ್ದ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಮ್ಮಿಡಿಯೇಟ್ಲಿ ಅವನನ್ನು ಎದ್ದು ಕೂರಿಸಲಿಕ್ಕೆ ಇದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ, ಕಾಲಲ್ಲಿ ಹಿಡಿದು ಎಬ್ಬಿಸೋದು ಇದು ಮಾಡ್ತಾರೆ. ಯೂಶ್ವಲಿ ಅದು ಮಾಡದೇ ಇರೋದು ಒಳ್ಳೆಯದು. ಎಲ್ಲಿ ಇರ್ತದೆ ಅಲ್ಲಿಯೇ ಅದನ್ನು ಸರೌಂಡಿಂಗನ್ನು ಸ್ವಲ್ಪ ಸೆಕ್ಯೂರ್ ಮಾಡಿ, ಹಾಗೆ ಸೇಫಾಗಿ ಆ ಕಡೆಗೆ ಆದಷ್ಟು ಕಡಿಮೆ ಮೂಮೆಂಟ್ಸ್ ಮಾಡಿ ಆ್ಯಂಬುಲೆನ್ಸ್ ಬರೋ ತನಕ ವೆಯ್ಟ್ ಮಾಡೋದು ಒಳ್ಳೆಯದು. ಇದು ಅವರು ಕಾನ್ಷಿಯಸ್ ಇದ್ದರೂ ಇಲ್ಲದ ಸಂದರ್ಭದಲ್ಲಿ, 2 ಸಂದರ್ಭದಲ್ಲಿಯೂ ಅದೇ ಮಾಡೋದು ಒಳ್ಳೆಯದು. ಒಂದು ವೇಳೆ ಆ್ಯಂಬುಲೆನ್ಸ್ನ ಅಫ್ಕೋರ್ಸ್ ನಮ್ಮಲ್ಲಿ ಹಾಗೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಆ್ಯಂಬುಲೆನ್ಸಸ್ ಹೆಚ್ಚಿನ ಅಂಶ ನಾವು ಆಕ್ಸೆಸಿಬಲ್ ಇರುವುದಿಲ್ಲ, ಎಷ್ಟೋ ಸಂದರ್ಭದಲ್ಲಿ ಇರುವ ಹತ್ತಿರದ ವೆಹಿಕಲ್ ಹಾಕಿ ಬರ್ತದೆ. ಆ ಸಂದರ್ಭದಲ್ಲಿ ಏನು ಅಂತ ಹೇಳಿದರೆ, ಕೈ ಕಾಲುಗಳಿಂತ ಒಂದೇನು ಅಂತ ಹೇಳಿದರೆ ಕುತ್ತಿಗೆಯನ್ನೊಂದು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಬೇಕು. ಆಯಿತು, ಫಸ್ಟ್ ಕುತ್ತಿಗೆಯನ್ನು ತುಂಬ ಆದಷ್ಟು ಸ್ಟಡಿಯಾಗಿ ಹಿಡ್ಕೊಂಡು ಸ್ಲೋಲಿ ತಲೆಯನ್ನು ಕುತ್ತಿಗೆಯನ್ನು ಒಬ್ಬ ಸಪ್ರೇಟಾಗಿ ಹಿಡ್ಕೊಂಡು ಬಾಕಿದವರು ಇದು ಹಿಡ್ಕೊಂಡು ಸ್ಟೆಬಿಲೈಸ್ ಮಾಡಿ ಕರ್ಕೊಂಡು ಬರಬೇಕು, ಇನ್ ಕೇಸ್ ಯಾರಾದರೂ ಕಾನ್ಷಿಯಸ್ ಇಲ್ಲ ಅಂತ ಹೇಳಿದರೆ. ಇನ್ನೊಂದು ನೀವು ಹೇಳಿದಾಗೆ, ಈಗ ಪೆಟ್ಟಾದಾಗ ಡಿಲೇಡ್ ಪ್ರೆಸೆಂಟೇಷನ್ ಟು ದ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಬೋನ್ ಎಸ್ಪೆಷಲಿ ಫ್ರ್ಯಾಕ್ಚರ್ ಆದ ಸಂದರ್ಭದಲ್ಲಿ ಇದು ಯೂಶ್ವಲಿ ಟೈಮ್ ನಮಗೆ ಸೆನ್ಸಿಟಿವ್ ಇರ್ತದೆ. ಯಾಕಂತ ಹೇಳಿದರೆ ಸ್ವಲ್ಪ ಟೈಮಲ್ಲಿ ಬೋನ್ ತನ್ನಷ್ಟಕ್ಕೆ ಅದು ಹೀಲ್ ಆಗಲಿಕ್ಕೆ ಶುರು ಆಗ್ತದೆ. ಅದು ಇದ್ದ ರೀತಿಯಲ್ಲಿ ಮುರಿದ ರೀತಿಯಲ್ಲೇ ಅದು ಹೀಲ್ ಆಗಲಿಕ್ಕೆ ಶುರು ಆಗ್ತದೆ. ವಿದಿನ್ ಅ ವೀಕ್, 1 ವಾರ 10 ದಿವಸಗಳಲ್ಲಿ ಅದು ಹಾಗೆ ಮಾಡಲಿಕ್ಕೆ ಶುರು ಆಗ್ತದೆ. ಸೊ ಲೇಟಾಗಿ ಬಂದದ್ರಲ್ಲಿ ನಾವು ಅದನ್ನು ಪುನಃ ಮೊದಲಿನ ರೀತಿಯಲ್ಲಿ ಜೋಡಿಸಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅದು ಆಲ್ರೆಡಿ ಯಾವ ರೀತಿಯಲ್ಲಿ ಮುರಿದಿರ್ತದೆ ಅದೇ ರೀತಿಯಲ್ಲಿ ಹೀಲ್ ಆಗಲಿಕ್ಕೆ ಶುರುವಾಗಿರ್ತದೆ. ಅದು ಟೈಮ್ ಸೆನ್ಸಿಟಿವ್ ಆದ್ದರಿಂದ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಬರೋದು ಒಳ್ಳೆಯದು. ಈಗಂತೂ ಹಾಸ್ಪಿಟ್ಲಿಗೆ ಬರದೇ ಇರೋದಕ್ಕೆ ಕಾರಣನೇ ಇಲ್ಲ. ಯಾಕಂತ ಹೇಳಿದರೆ ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತೂ ಯಾವುದೇ ಮೂಲೆಯಲ್ಲಿ ಸಹ ಇದ್ದರೂ ಸಹ ಅರ್ಧ ಗಂಟೆಗಿಂತ ಜಾಸ್ತಿ
ಒಂದು ಒಳ್ಳೆ ಆಸ್ಪತ್ರೆಗೆ ಇರುವಂಥ ಜಾಗ ತುಂಬ ಕಮ್ಮಿ ಇರ್ತದೆ. ಯಾವುದೇ ಕಾರ್ನರ್ ಆದ್ರೂ ಸಹ ವಿದಿನ್ 30 ಮಿನಿಟ್ಸ್ ಅವರಿಗೆ ಒಂದು ರೀಚ್ ಟರ್ಷರಿ ಕೇರ್ ಹಾಸ್ಪಿಟಲ್ ಸಿಗದಿದ್ರು ಸಹ ಒಂದು ಅಟ್ಲೀಸ್ಟ್ ಪ್ರೈಮರಿ ಕೇರ್ ಹಾಸ್ಪಿಟಲ್ ಅಂತೂ ಖಂಡಿತ ಅರ್ಧ ಗಂಟೆ ದೂರದಲ್ಲಿ ಉಂಟು ನಮ್ಮ ಊರಲ್ಲಿ. ಅಟ್ಲೀಸ್ಟ್ ಬೇರೆ ಕಡೆ ಸ್ವಲ್ಪ ಇದೇನು ಇಲ್ಲ, ಬಟ್ ಸೊ ಹಾಗಾಗಿ ಬಂದು ಆಸ್ಪತ್ರೆಗೆ ಬಂದು ನೋಡಿಕೊಂಡು ಅಟ್ಲೀಸ್ಟ್ ಏನಾಗಿದೆ ಅಂತ ನೋಡಿ, ಮತ್ತೆ ಲೇಟರ್ ಅವರು ಇದು ಅದಕ್ಕೆ ಟ್ರೀಟ್ಮೆಂಟ್ ಮಾಡುವಂಥ ಡಿಸಿಷನ್ ಅವರದೇ, ಬಟ್ ಅಟ್ಲೀಸ್ಟ್ ಡಯಾಗ್ನೋಸಿಸ್ ಮಾಡುವಂಥದ್ದು ಮಾಡಬೇಕಾಗ್ತದೆ ಒಂದು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನೀವು ಹೇಳಿದಾಗೆ ಇಮಿಡಿಯೇಟ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಸಣ್ಣ ಪುಟ್ಟ ಗಾಯಗಳು ಇಮಿಡಿಯೇಟ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದನ್ನು ಐಸ್ ಅಪ್ಲೈ ಮಾಡಬೇಕು. ಮತ್ತು ಸಾಧ್ಯ ಆದರೆ ಸ್ಪ್ಲಿಂಟ್ ಮಾಡಬೇಕು. ಸ್ಪ್ಲಿಂಟ್ ಅಂತ ಹೇಳಿದರೆ ಅದನ್ನು ಅಲ್ಲಾಡದ ಹಾಗೆ ಒಂದು ಕಾರ್ಡ್ಬೋರ್ಡ ಅಥವಾ ಒಂದು ಮರದ ಹಲಗೆ ಏನಾದರೂ ಒಂದು ಇಟ್ಟು ಅದನ್ನು ಸೆಕ್ಯೂರ್ ಮಾಡಿ ಅದು ಅಲ್ಲಾಡದ ಹಾಗೆ ನೋಡ್ಕೊಳ್ಬೇಕು. ಮತ್ತು ಐಸ್, ಯಾವುದೇ ತಂಪಾದ ಇದು ಕೋಲ್ಡ್ ಪ್ಯಾಕ್ಸ್ ಐಸ್ ಇಟ್ಬಿಡ್ಬೇಕು. ಇಷ್ಟು ಹೊತ್ತು ಈ ಮೂಳೆಯ ಆರೋಗ್ಯದ ಕುರಿತಾಗಿ ಅಗತ್ಯವಾದಂತಹ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಒದಗಿಸಿದಿರಿ. ಅದಕ್ಕೆ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ, ಥ್ಯಾಂಕ್ ಯು. ಆರೋಗ್ಯವೇ ನಮ್ಮ ಭಾಗ್ಯವು, ನೆಮ್ಮದಿಯ ನಾಳೆಯು, ಬದುಕಿಗೆ ಹೊಸ ಹುರುಪು, ಉಲ್ಲಾಸದ ಜೀವನ ನಿತ್ಯವೂ. ಇದುವರೆಗೆ ಎಸ್ಟಿಎಂ ಆರೋಗ್ಯವಾಣಿ ಕಾರ್ಯಕ್ರಮ ಕೇಳಿದ್ರೆ, ಆರೋಗ್ಯದ ಕಾಳಜಿಯಲ್ಲಿ ಮುಂಜಾಗೃತಾ ಕ್ರಮವು ನೆನಪಿರಲಿ, ವೈದ್ಯರ ಸಲಹೆಯು ಪಾಲಿಸುತ್ತಾ ಮಾಹಿತಿ ತಿಳಿಸೋಣ, ಆರೋಗ್ಯವ ಕಾಪಾಡೋಣ. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಮ್ಮ ಆರೋಗ್ಯವಾಣಿ ಇದು STM ಆರೋಗ್ಯವಾಣಿ, ಇದು STM